ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 43ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗೆ ನೀಡಲಾದ ಕೋಷ್ಟಕವನ್ನ ಗಮನಿಸಿ. ಎಕ್ಸ್ ಮತ್ತು ವೈ ನೇರ ಅನುಪಾತದಲ್ಲಿರುತ್ತವೆ. y1 y2 x1 ಮತ್ತು x2 ಇವುಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ನೇರ ಅನುಪಾತದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ನೇರ ಅನುಪಾತದ ನಿಯಮದಂತೆ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೆ ಅಂದ್ರೆ ಸ್ಥಿರಾಂಕ ಆಗಿರುತ್ತೆ. ಸೊ ಮೊದಲು ಸ್ಥಿರಾಂಕವನ್ನ ಕಂಡುಹಿಡ್ಕೊಳ್ಬೇಕು. ಸೊ ನೀಡಿರುವಂತಹ ಪೂರ್ಣ ಜೋಡಿ ಏನ್ ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು 5, ವೈ ಈಸ್ ಈಕ್ವಲ್ ಟು 20 ಇದೆ. ಸೊ ಹಾಗಾದ್ರೆ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು 5/20. ಸೊ 5 1 5, 5 4 20. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು, 1/4 ಆಯ್ತು. ಸೊ ಹಾಗಾದ್ರೆ ಪ್ರತಿಯೊಂದು ಜೋಡಿಗೆ y ಈಸ್ ಈಕ್ವಲ್ ಟು 4x ಅಥವಾ x ಈಸ್ ಈಕ್ವಲ್ ಟು y/4 ಆಗಿರುತ್ತೆ. ಓಕೆ, ಸೊ ಈಗ ನೀವು ಒಂದೊಂದೇ ಮೌಲ್ಯವನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇದಲ್ಲಿ ನೀವು x1 ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ x1 ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ y ಈಸ್ ಈಕ್ವಲ್ ಟು ಏನಿದೆ, 12 ಇದೆ ಅಲ್ವಾ. ಸೊ ಹಾಗಾದ್ರೆ x1 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, y/4. ಸೊ ಇಲ್ಲಿ y ಏನು, 12 ಡಿವೈಡೆಡ್ ಬೈ 4. ಸೊ 4 1 4, 4 3 12. ಹಾಗಾದ್ರೆ ಇಲ್ಲಿ x1 ಬೆಲೆ ಎಷ್ಟಾಯ್ತು ಹೇಳಿ, 3 ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ x1 ಈಸ್ ಈಕ್ವಲ್ ಟು 3. ಸೊ ಎರಡನೆಯ ಕೋಷ್ಟಕ ಸಂಪೂರ್ಣವಾಗಿದೆ, 5 20. ಸೊ ನೆಕ್ಸ್ಟ್ ನೀವು ಇಲ್ಲಿ y1 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ y1 ಅನ್ನ ಕಂಡುಹಿಡಿಯಲಿಕ್ಕೆ x ಈಸ್ ಈಕ್ವಲ್ ಟು ಏನ್ ಹೇಳಿ, 7 ಇದ್ದಾಗ ಸೊ y1 ಈಸ್ ಈಕ್ವಲ್ ಟು ಏನ್ ಹೇಳಿ, 4x. ಓಕೆ, ಸೊ ಈ ಸೂತ್ರ. ಸೊ y1 ಈಸ್ ಈಕ್ವಲ್ ಟು 4 ಇಂಟು x 7. ಸೊ 7 4 28. ಸೊ ಹಾಗಾದ್ರೆ y1 ಈಸ್ ಈಕ್ವಲ್ ಟು 28 ಬರುತ್ತೆ. ಸೊ ನೆಕ್ಸ್ಟ್ x2 ಅನ್ನ ಫೈಂಡ್ ಔಟ್ ಮಾಡ್ಬೇಕು. x2 ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ y ಈಸ್ ಈಕ್ವಲ್ ಟು 48 ಇದೆ. ಓಕೆ, ಸೊ ಹಾಗಾದ್ರೆ x2 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 48 ಡಿವೈಡೆಡ್ ಬೈ 4. ಸೊ 4 1 4, ಸೊ 4 1 4, 4 2 8. ಸೊ x2 ಈಸ್ ಈಕ್ವಲ್ ಟು 12 ಅಲ್ವಾ. x2 ಈಸ್ ಈಕ್ವಲ್ ಟು 12. ಫೋರ್ತ್ ಒನ್, ಸೊ y2 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ x ಈಸ್ ಈಕ್ವಲ್ ಟು 11 ಆದಾಗ y2 ಈಸ್ ಈಕ್ವಲ್ ಟು 4 ಗುಣಿಸು 11 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 44 ಬರುತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 44. ಸೊ ಇಲ್ಲಿ x2 ಈಸ್ ಈಕ್ವಲ್ ಟು 12. ಓಕೆ, ಸೊ ಹಾಗಾದ್ರೆ ಇಲ್ಲಿ x1 3, y1 28, x2 12, y2 44. Thank you.